ಈಗ ನಾನು ಒಂದು ಸಬ್ಜೆಕ್ಟ್ ತಗೊಂಡ್ಬಂದಿದ್ದೀನಿ. ಎಲ್ಲ ಆತ್ಮಬಂಧುಗಳಿಗೆ ಶರಣಾರ್ಥಿಗಳು. ಮಹಾವತಾರ್ ಬಾಬಾಜಿ ಅವರಿಗೂ, ಪತ್ರಿಜಿ ಅವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ಈ ಫೌಂಡೇಶನ್ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಗುರುಜಿ ಅವರಿಗೂ ಪಾದ ಕಮಲಗಳಲ್ಲಿ ಬಡಮಟ್ಟು. ಇವತ್ತು ಈ ಜೂಮ್ ಮೀಟಿಂಗ್ ನಲ್ಲಿ ಭಾಗವಹಿಸಿದಂತ ಎಲ್ಲ ಆತ್ಮಬಂಧುಗಳಿಗೂ ಹಾಗೂ ಯೂಟ್ಯೂಬ್ದಲ್ಲಿ ಆಲಿಸುವಂತಹ ಎಲ್ಲ ಬಂಧುಗಳಿಗೂ ಪ್ರಣಾಮವನ್ನು ಸಲ್ಲಿಸುತ್ತಾ, ಇವತ್ತು ಪರೋಪಕಾರ ಬಗ್ಗೆ ಒಂದು 4 ಹಿತನುಡಿಗಳನ್ನ ತಿಳಿಯೋಣ. ಒಬ್ರು ಸ್ವಾಮೀಜಿ ಇದ್ರು. ಒಮ್ಮೆ ಒಬ್ಬ ಭಕ್ತ ಲಾಡುಗಳನ್ನ ಡೈಲಿ ನೀಡ್ತಿದ್ರು. ಅವ್ರೇನ್ ಹೇಳ್ತಿದ್ರು, ಭಕ್ತದಂದವ್ರು, ಒಂದೊಂದು ಲಾಡು ತಿನ್ರಿ ನೀವು ಅಂತ ಸ್ವಾಮೀಜಿಯಲ್ಲಿ ವಿನಂತಿ ಮಾಡ್ಕೊಳ್ತಿದ್ರು. ಅವಾಗ ಸ್ವಾಮೀಜಿಗೆ ಒಂದು 50-60 ಲಾಡು ತಂದು ಕೊಡ್ಲೆ ಸ್ವಾಮಿಗಳು ಏನ್ ಮಾಡಿದ್ರು, ಅದ್ರಲ್ಲಿ ಬರೀ 5 ಲಾಡು ತಗೊಂಡ್ರು. ಆಮೇಲೆ ಉಳ್ದದ್ದನ್ನ ಹಿಂದಕ್ಕೆ ವಾಪಸ್ ಕೊಟ್ಬಿಟ್ರು. ಭಕ್ತ, ಯಾಕೆ ಗುರುಜಿ ನೀವು 5 ಲಾಡು ತಗೊಂಡ್ರಿ, ನಾನು ಇಷ್ಟೊಂದು ತಂದಿದ್ದೀನಿ ಅಂತ ಕೇಳ್ತಾರೆ. ಅವಾಗ ನೋಡಪ್ಪ, ಇಲ್ಲಿ ಏನ್ ಮಾಡ್ತೀನಿ, ಒಂದನ್ನು ಸೇವಕನಿಗೆ ನೀಡ್ತೇನೆ, ಇನ್ನೊಂದನ್ನ ನಾಯಿಗೆ ಕೊಡ್ತೀನಿ, ಇನ್ನೊಂದನ್ನ ಬೀಸಾಡ್ತೇನೆ, ಹೆಚ್ಚು ನನಗೇಕೆ, ಉಳಿದದ್ದನ್ನು ನೀನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ. ಅವಾಗ ಭಕ್ತ ಹೊರಟು ಹೋದ. ಅಷ್ಟರಲ್ಲಿ ಒಬ್ಬ ಅತಿಥಿಗಳು ಬರ್ತಾರೆ. ಸ್ವಾಮೀಜಿ ಏನ್ ಮಾಡ್ತಾನೆ, ಒಂದು ಲಾಡನ್ನ ಅತಿಥಿಗೆ ನೀಡ್ತಾರೆ, ಇನ್ನೊಂದನ್ನ ಸೇವಕನಿಗೆ ಕೊಡ್ತಾರೆ, ಇನ್ನೊಂದನ್ನ ನಾಯಿಗೆ ನೀಡ್ತಾರೆ, ಉಳಿದದ್ದನ್ನ ತಾವು ತಿಂದ್ಬಿಡ್ತಾರೆ. ಬಟ್ ಮೊದಲು ಹೇಳಿದ್ದೇನು ಬೀಸಾಡ್ತೀನಿ ಅಂತ ಹೇಳಿದ್ರು. ಇದನ್ನ ಮರೆಯಲ್ಲಿ ನಿಂತ್ಕೊಂಡು ಒಬ್ಬ ಭಕ್ತ ನೋಡ್ತಾ ಇರ್ತಾನೆ. ಆ ಬೀಸಾಡಿದ ಲಾಡುನ ಅಟ್ಲೀಸ್ಟ್ ನಾನು ತೆಗೆದುಕೊಂಡು ಹೋಗ್ಬೇಕಲ್ಲ ಅಂತ ಅವನು ಬಹಳ ಒಂದು ಆತುರತೆಯಿಂದ ನೋಡ್ತಾ ಇರ್ತಾನೆ. ಅವನಿಗೆ ಪ್ರಶ್ನೆ ಉದ್ಭವ ಆಗುತ್ತೆ, ಯಾಕೆ ಸ್ವಾಮೀಜಿ ಅವರು ಇದು ನೀವು ಹೀಗೆ ಮಾಡಿದ್ರಿ, ನೀವು ಬೀಸಾಡು ಲಾಡು ನಾನು ತೆಗೆದುಕೊಂಡು ಹೋಗ್ಬೇಕಂತ ಬಹಳ ಒಂದು ಆತುರತೆಯನ್ನು ನೋಡ್ತಾ ಇದ್ದೆ, ನೀವ್ ಯಾಕೆ ಬೀಸಾಡ್ಲಿಲ್ಲ? ಅವಾಗ, ಇಲ್ಲಪ್ಪ, ನಾನು ಹಾಗೆ ಮಾಡಿದ್ದೀನಿ, ಅದನ್ನ ನೀನು ಮಾತ್ರ ಅದನ್ನ ನೋಡಿಲ್ಲ, ಅದ್ ಹೇಗೆ ಅಂತ ಕೇಳಿದಾರ. ಆವಾಗ ಅತಿಥಿಗಳಿಗೆ ನೀಡಿದ ಲಾಡು ಸವಿಯನ್ನ ನಾನು ಅನುಭವಿಸಿದೆ, ಅದು ಮಾತ್ರ ನನಗೆ ಸೇರಿದ್ದು. ನನ್ನ ಹೊಟ್ಟೆ ಸೇರಿದ ಲಾಡು ಬೀದಿ ಬದಿಯ ಕಸದ ತೊಟ್ಟಿ ಸೇರಿದಂತೆಯೇ ಸರಿ ಅಂತ ಹೇಳ್ತಾರೆ ಅವರು. ಅಂದ್ರೆ ಇಲ್ಲಿ ಏನು, ನಿನಗಾಗಿ ಕೇಳಿದ್ರೆ ಒಂದು ಲಾಡನ್ನು ಇಟ್ಕೊಳ್ತಿದ್ದೆ ಎಂದು ಸ್ವಾಮೀಜಿ ಹೇಳ್ಬಿಟ್ಟು, ಹಂಗಾದ್ರೆ ಇಲ್ಲಿ ಪರೋಪಕಾರ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಶರೀರಕ್ಕಾಗಿ ಮತ್ತು ಶರೀರಕ್ಕೆ ಸಂಬಂಧಿಸಿದವರಿಗಾಗಿ ಏನೇನು ಮಾಡುತ್ತೀರೋ ಅದರಲ್ಲಿ ಯಾವುದು ನಿಮ್ಗೆ ಸೇರುವುದಿಲ್ಲ. ಅಜ್ಞಾನದಿಂದ ನಿನಗೆ ಸೇರಿದೆ ಎಂದು ಭಾವಿಸುತ್ತೀರಿ, ಅದು ನಿಜವಲ್ಲ. ಶರೀರಕ್ಕೆ ಸಂಬಂಧಪಟ್ಟವರೆಲ್ಲರೂ ಕಥೆಯು ಅಷ್ಟೇ ಎಂದು ಈ ಗುರೂಜಿಯವರು ಇದನ್ನ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾರೆ. ಅಂದ್ರೆ ಒಂದು ದಿನ ಅಂದ್ರೆ ಈ ಶರೀರ ಯಾವತ್ತಾದ್ರೂ ಒಂದು ದಿವಸ ಎಲ್ಲಿಗೆ ಹೋಗುತ್ತೆ? ಮಣ್ಣು ಪಾಲೆ. ಶರೀರದ ಸಂಬಂಧವನ್ನು ಬಿಟ್ಟು ಸಮಾಜಕ್ಕೋಸ್ಕರ ಏನೇ ಒಳ್ಳೆಯ ಕಾರ್ಯಗಳನ್ನ ಮಾಡಿದರೂ ಅದು ಮಾತ್ರ ಸ್ವತ್ತಾಗಿ ಉಳಿಯುತ್ತದೆ. ಅದರ ಉತ್ತಮ ಪರಿಣಾಮ ಜನ್ಮಾಂತರಗಳವರೆಗೂ ಇರುವುದು. ಬೇರೆಯವರ ಹಿತವನ್ನು ಕಾಪಾಡಲಿಕ್ಕಾಗಿಯೇ ಮಾನವ ಜನ್ಮ ದೊರೆತಿರುವುದು. ತೀರಾ ಅಚ್ಚರಿ ಎಂದರೆ, ಮನುಷ್ಯನ ಕ್ಷಣಿಕವಾದ ಈ ಶರೀರಕ್ಕಾಗಿಯೇ ಬಡಿದಾಡುತ್ತಾ ಇರುತ್ತಾನೆ. ಇದು ಜಗತ್ತಿನ ಅತ್ಯಂತ ದೊಡ್ಡ ಅಜ್ಞಾನವಾಗಿದೆ. ಅಂದ್ರೆ ಶರೀರದ ಬಗೆಯ ಮಾತ್ರ ಕಾಳಜಿ ವಹಿಸುವವನಲ್ಲ, ಅಶಾಂತಿ, ತಳಮಳ, ತಾಪತ್ರಯಗಳು, ನೋವು, ಚಿಂತೆಗಳು ಸೇರಿಕೊಂಡಿರುತ್ತದೆ. ಬೇರೆಯವರ ಒಳಿತಿಗಾಗಿ ಹೆಚ್ಚು ತೊಡಗಿರುವವರಿಗೆ ಹೆಚ್ಚು ಆನಂದ, ಪ್ರಸನ್ನತೆ, ಶಾಂತತೆ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತದೆ. ಅವರ ಜೀವನದಲ್ಲಿ ಪವಿತ್ರತೆ ಮನೆ ಮಾಡುತ್ತದೆ. ಈಗ ಮಹಾವತಾರ್ ಫೌಂಡೇಶನ್ ನಮಗೆ ನೋಡಿ, ಎಷ್ಟೊಂದು ಕಷ್ಟಪಟ್ಟಾದ್ರೂ ನಾವು ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ಅದರಿಂದ ಪಡೆಯುವಂತರ ಧ್ಯಾನ ನಮ್ಗೆ ಎಷ್ಟೊಂದು ಸಮಾಧಾನ ತರ್ತಾ ಇದೆ. ಅದೇ ಪರೋಪಕಾರ. ಅದೇ ರೀತಿ ನಮ್ಮ ಮಹಾವತಾರ್ ಫೌಂಡೇಶನ್ ನಮಗೆ ಪರೋಪಕಾರ ಅಂದ್ರೆ ಅಷ್ಟೊಂದು ಉಪಕಾರ ನಮ್ಗೆ ಮಾಡ್ತಾ ಇದೆ. ಎಷ್ಟೋ ಜನರು ನಮ್ಗೆ ಆರೋಗ್ಯವನ್ನು ಸುಧಾರಿಸಿದೆ, ಎಷ್ಟೋ ಜನರ ಮನಸ್ಸು ಶಾಂತಿಯನ್ನು ತಂದಿದೆ. ಈ ರೀತಿ ಮನುಷ್ಯ ಹುಟ್ಟಿದ ಮೇಲೆ ನಾವು ಪರೋಪಕಾರಿಯಾಗಿರ್ಬೇಕು ಅನ್ನೋದು ಇದರ ಉದ್ದೇಶ. ಎಷ್ಟೇ ಇರಲಿ, ಇನ್ನೂ ಬೇಕು ಎಂಬ ಅತೃಪ್ತಿ ಕಾಡ್ತಿರದಲ್ಲ ಮನುಷ್ಯನಿಗೆ. ಕೋಟ್ಯಾಧಿಪತಿಯಾಗಿದ್ದರೆ ಜಗತ್ತೇ ವಶವಾಗಬೇಕೆಂಬ ದುರಾಸೆ. ಅಂದ್ರೆ ಯಾವ್ದು ರೀತಿ ನಮ್ಮಲ್ಲಿ ದುರಾಸೆ ಇರ್ತದೆ ಅಂದ್ರೆ,
ದುರಾಸೆ ಹಂಗೆ ಬೆಂಬತ್ತಿ ಬರ್ತಾ ಇರ್ತದೆ. ಮನುಷ್ಯನ ಕೇವಲ ಶರೀರ, ಮನಸ್ಸು, ಬುದ್ಧಿಗಳ ರಚನೆ ಅಲ್ಲ. ಮನುಷ್ಯನು ನಿಜ ಸ್ಥಿತಿಯನ್ನು ಅರಿಯುವುದಕ್ಕಾಗಿ, ನಿಜ ಸ್ಥಿತಿಯನ್ನು ಹೊಂದುವುದಕ್ಕಾಗಿಯೇ ಏನು ಮಾಡಿದರೂ ದಿವ್ಯತೆಯನ್ನು, ಪವಿತ್ರತೆಯನ್ನು ಹೊಂದುತ್ತಾನೆ. ನೆಮ್ಮದಿ, ಶಾಂತಿ, ಪ್ರಸನ್ನತೆ ಆಗ ತನ್ನಿಂತಾನೆ ಅನುಭವವಾಗುತ್ತದೆ. ಹೂವು ಪರಿಮಳವನ್ನು ಹೊರಗೆಲ್ಲೋ ಹುಡುಕಬೇಕಾಗಿಲ್ಲ. ನೀವು ನಿಜಕ್ಕೂ ಆನಂದ ಸ್ವರೂಪಿಗಳಾಗಿದ್ದರೆ ಶಾಂತಿಯು ನಿಮ್ಮಲ್ಲೇ ಇದೆ. ಶಾಂತಿಯನ್ನು, ಆನಂದವನ್ನು ಹೊರಗಿನ ವಸ್ತುಗಳಲ್ಲಿ ಕಾಣಲಾರರಿ. ಶಾಂತಿಯನ್ನು ಅನುಭವಿಸಲು ಏನೂ ಮಾಡಬೇಕಾಗಿಲ್ಲ. ನಿಮ್ಮ ವಿರಾಟ ಸ್ವರೂಪವನ್ನು ಅರಿತು ಆ ವಿರಾಟ ಸ್ವರೂಪರಾಗಿ ಬದುಕಿದರೆ ಆನಂದವನ್ನು, ಶಾಂತಿಯನ್ನು, ಸುಪ್ರಸನ್ನತೆಯನ್ನ ಅನುಭವಿಸುತ್ತೀರಿ. ಹಾಗಾದ್ರೆ ಆನಂದ ಎಲ್ಲಿ ಹುಡುಕಾಡ್ಬೇಕು? ನಾವು ನಮ್ಮಲ್ಲೇ ಹುಡುಕಾಡ್ಬೇಕು ಅನ್ನೋದನ್ನ ಗುರುಜಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಈ ಮರದ ಎಲೆ ಒಂದು ಎಕ್ಸಾಂಪಲ್ ತಗೊಂಡು, ಮರದ ಎಲೆ ನಾನೊಬ್ಬ ಚೆನ್ನಾಗಿದ್ದರೆ ಸಾಕೆಂದು ಹೇಳುತ್ತದೆ. ಮರದ ಬೇರು, ಕಾಂಡ, ರೆಂಬೆಗಳು ಚೆನ್ನಾಗಿಲ್ಲದಿದ್ದರೆ ಎಲೆಯು ಚೆನ್ನಾಗಿರಲು ಸಾಧ್ಯವೇ? ಇಡೀ ಮರವು ಆರೋಗ್ಯಪೂರ್ಣವಾಗಿದ್ದರೆ ಎಲೆಯೂ ಸುಂದರವಾಗಿರಬಲ್ಲದು. ಮರದ ಒಂದು ರೆಂಬೆಗೆ ಮಾತ್ರ ನೀರು, ಗೊಬ್ಬರ ನೀಡಿದರೆ ಮರಕ್ಕೆ ಪ್ರಯೋಜನವಿಲ್ಲ. ಮರದ ಬೇರಿಗೆ ನೀರು ಸಿಂಪಡಿಸಿದರೆ, ಗೊಬ್ಬರ ನೀಡಿದರೆ ಮರದ ಎಲ್ಲಾ ಭಾಗಗಳಿಗೆ ಸಲ್ಲುತ್ತವೆ. ಆರೋಗ್ಯಪೂರ್ಣವಾಗಿ ಎಲೆಯು ಸುಪ್ರಸನ್ನತೆಯ ಛಲವನ್ನ ಅನುಭವಿಸುತ್ತದೆ. ಇಡೀ ಮರದ ಜೀವನವೇ ಅದರ ಎಲ್ಲ ಅವಯವಗಳ ಜೀವನವಾಗಿದೆ. ಹಾಗಾದ್ರೆ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು? ಮರದ ರೀತಿ ಬದುಕಬೇಕು. ಮರ ಹಣ್ಣು ಹಂಪಲ ಕೊಡೋದಲ್ಲದೆ ಅದು ಎಷ್ಟೋ ಜೀವಿಗಳಿಗೆ ಆಶ್ರಯ ಆಗಿರುತ್ತದೆ. ಹಾಗೆ ನಾವು ಒಬ್ರಿಗೊಬ್ರು ಪರೋಪಕಾರದಿಂದ ಬದುಕಬೇಕು ಅನ್ನೋದೇ ಇದರ ಉದ್ದೇಶ. ನಾವು ಪ್ರತಿಯೊಬ್ಬರು ಮರದ ಎಲೆಗಳಿದ್ದಂತೆ, ಸಮಾಜದ ಮರದ ಬೇರಿದ್ದಂತೆ. ಸಮಾಜ ಚೆನ್ನಾಗಿದ್ರೆ ನೀವು ಚೆನ್ನಾಗಿರುತ್ತೀರಿ. ಸಮಾಜವು ರೋಗಗ್ರಸ್ತವಾದರೆ ನಾವು ಕೂಡ ರೋಗದ ಫಲವನ್ನೇ ಅನುಭವಿಸುತ್ತೇವೆ. ಶರೀರದ ಒಂದೊಂದು ಅಂಗವೂ ಮಾತ್ರ ಚೆನ್ನಾಗಿರ್ಬೇಕೆಂದು ಮೊಂಡು ಹಠ ಹಿಡಿದರೆ ಏನಾಗಬಹುದು? ಅದು ಸಾಧ್ಯನೇ ಇಲ್ಲವಾ? ಹಂಗಾರೆ ನನ್ನ ಕೈ ಅಷ್ಟು ಚೆನ್ನಾಗಿರ್ಲಿ, ಉಳಿದೆಲ್ಲ ಪಾಟ್ ಬಿದ್ದು ಹೋಗ್ಲಿ ಅಂದ್ರೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಹಾಗೆ ಎಲ್ಲವೂ ಸಮಾಜವೇ ಸ್ವಸ್ಥವಾದ್ರೆ ನಾವು ಕೂಡ ಸ್ವಸ್ಥವಾಗಿರ್ತೇವೆ ಅಂತ. ಇದು ಇಡೀ ಶರೀರ ಚೆನ್ನಾಗಿದ್ರೆ ಎಲ್ಲ ಅಂಗಗಳು ಚೈತನ್ಯ ಪೂರ್ಣವಾಗಿರುತ್ತವೆ. ಸಮಾಜದಲ್ಲಿ ಏರುಪೇರ ಉಂಟಾದ್ರೆ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸುತ್ತಾರೆ. ಈಗಾಗಲೇ ನೋಡ್ತಾ ಇದ್ದೇವೆ ನಾವು, ಯುದ್ಧದ ಈ ಕಾರ್ಮೋಡಗಳು ಹೇಗೆ ನಮ್ಮನ್ನ ಬಾಧಿಸ್ತಾ ಇದ್ದೇವೆ ಮನದಲ್ಲಿ. ಯಾವ ರೀತಿ ಈಗ ಯುದ್ಧದ ಸಂದರ್ಭಗಳು ಎದುರಿಸಬೇಕಾಗುತ್ತೆ, ಎಷ್ಟು ಪ್ರಾಣಹಾನಿಗಳಾಗುತ್ತವೆ. ಇವೆಲ್ಲನೂ ಈ ಸಮಾಜಕ್ಕೆ ಸಂಬಂಧಪಟ್ಟವೆ. ಅಂದ್ರೆ ಆ ಮನಸ್ಸುಗಳು ತಿಳಿಯಾಗಿದ್ದರೆ ಇಂಥ ಯುದ್ಧಗಳು ಕೂಡ ಸಂಭವಿಸುತ್ತಿರ್ಲಿಲ್ಲ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ದೇಶ ರಕ್ಷಕರಾಗಿರುವವರೇ ದೇಶ ಭಕ್ಷಕರಂತೆ ರಾಷ್ಟ್ರದ್ರೋಹ ಕಾರ್ಯಗಳಲ್ಲಿ ತೊಡಗಿದರೆ ದೇಶದಲ್ಲಿ ಯಾರಿಗೆ ನೆಮ್ಮದಿ, ಶಾಂತಿ, ಆನಂದದ ಅನುಭವ ಉಂಟಾಗುವುದಿಲ್ಲ. ಸಮಾಜ ಅಧೋಗತಿಗೆ ಇಳಿಯುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಅಧಪತನವನ್ನು ಹೊಂದಿದಂತೆ. ಸಮಾಜದಲ್ಲಿ ಒಂದು ಅಂಗವಾಗಿರುವುದರಿಂದ ಒಬ್ಬಂಟಿಯಾಗಿ ಬಾಳಲು ಸಾಧ್ಯವಿಲ್ಲ. ವೈಯಕ್ತಿಕ, ಕುಟುಂಬದೊಡನೆ ಸಮಾಜದ ಉತ್ಥಾನಕ್ಕಾಗಿಯೂ ಅಭಿವೃದ್ಧಿಗಾಗಿಯೂ ಪ್ರತಿಯೊಬ್ಬನು ಯೋಚಿಸಬೇಕು. ಸಮಾಜಕ್ಕೆ ನಿಮ್ಮಿಂದ ಅಳಿಲು ಸೇವೆಯಾದರೂ ಸಲ್ಲಲೇಬೇಕು, ಬೇರೆ ದಾರಿಯೇ ಇಲ್ಲ. ಸಮಾಜಕ್ಕಾಗಿಯೇ ಬಾಳ್ವೆಯ ಮಾನವನ ಸಹಜ ಗುಣವಾಗಬೇಕು. ಈಗ ನಮ್ಮ ಮಹಾವತಾರ ಫೌಂಡೇಶನ್ ಮಾಡ್ತಾ ಇರೋದು ಈ ಸಮಾಜವನ್ನು ಉದ್ಧರಿಸಬೇಕು, ಈ ಸಮಾಜವನ್ನ ಸುಂದರವಾದಂತಹ ಹೂದೋಟವನ್ನಾಗಿ ಮಾಡಬೇಕು ಅನ್ನೋ ಒಂದು ಮನೋಭಾವದಿಂದ ನಮ್ಮ ಮಹಾವತಾರ ಫೌಂಡೇಶನ್ ದಿನನಿತ್ಯ 4 ಕ್ಲಾಸ್ಗಳ ತರಗತಿಗಳನ್ನು ತೆಗೆದುಕೊಂಡು ನಮ್ಮನ್ನ ಒಂದು ಪರಿಪೂರ್ಣ, ಒಂದು ಪಕ್ವವಾದ ಹಣ್ಣಂತ ನಮ್ಮನ್ನ ಬೆಳೆಸ್ತಾ ಇದ್ರು, ನಡೆಸ್ತಾ ಇರೋದು, ಕೈ ಹಿಡಿದು ನಡೆಸ್ತಾ ಇರೋದು ಈ ಮಹಾವತಾರ ಫೌಂಡೇಶನ್. ಹಾಗೆ ಸಮಾಜಕ್ಕಾಗಿ ಬಾಳುವ ಇಲ್ಲದೆ ಹೋದರೆ ಪಶು ಕ್ರಿಮಿಗಳಂತೆ ಆಗುತ್ತೇವೆ ನಾವೆಲ್ಲರೂ. ನಾವು ಸಮಾಜಕ್ಕಾಗಿ ಬಾಳುವುದನ್ನ ಕಲಿತುಕೊಳ್ಳಬೇಕು ಅನ್ನೋದನ್ನ ಈ ಸಂದೇಶ ಹೇಳ್ತಾ ಇದೆ. ಮಾನವನಾಗಿ ಹುಟ್ಟಿದ ಮೇಲೆ ಮಾನವೀಯ ಗುಣಗಳು ಮೇಳೈಸಿ ಕೊಂಡಿರಬೇಕು. ಸಮಾಜದ ಅಂಗವಾಗಿ, ಸಮಾಜಕ್ಕಾಗಿ ನೀವು ಸಮರ್ಪಿಸಿಕೊಳ್ಳಲೇಬೇಕು, ಅಥವಾ ನಾವೆಲ್ಲರೂ ಸಮರ್ಪಿಸಿಕೊಳ್ಳಲೇಬೇಕು. ಅಲ್ಪ ಸ್ವಲ್ಪವಾದರೂ ಸಮಾಜಕ್ಕಾಗಿ ಮಾಡಿದ ಅಲ್ಪ ಕಾರ್ಯವು ಮಹಾನ್ ಪರಿಣಾಮವನ್ನು ನೀಡುತ್ತದೆ. ಅದು ದೊಡ್ಡ ಕಾರ್ಯವಾಗುತ್ತದೆ. ನನ್ನೊಬ್ಬನಿಂದ ಏನೂ ಮಾಡಲು ಸಾಧ್ಯ ಇಲ್ಲ ಎಂದು ಭಾವಿಸಿ ಸುಮ್ಮನಿದ್ದರೆ ಅದು ಅಜ್ಞಾನ. ಇದರಿಂದ ಏನೇನು ಪ್ರಯೋಜನವೂ ಇಲ್ಲ. ಒಬ್ಬನ ಸೇವೆಯು ಮಹತ್ತರ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹಾಗೆ ನಾವೆಲ್ಲರೂ ಮಹಾವತಾರ ಫೌಂಡೇಶನ್ ಅಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ. ಇದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಉತ್ತಮ ಸಂದೇಶವನ್ನು ನೀಡ್ತಾ ಇದೆ. ಅದು ಎಷ್ಟೋ
ಪರೋಕ್ಷವಾಗಿ ಎಷ್ಟೋ ಜನರಿಗೆ ಬಹಳ ಒಂದು ಹೆಲ್ಪ್ ಆಗ್ತಾ ಇದೆ. ಅದು ಮುಂದೆ ದೊಡ್ಡ ಹೆಮ್ಮರವಾಗಿ ಇನ್ನೂ ಬೆಳೀತದೆ. ಇದು ಇನ್ನೂ ಎಷ್ಟೋ ಜನಗಳಿಗೆ ಭಾಗ್ಯವನ್ನ ನಾವು ಬದಲಾಯಿಸಬಹುದು. ಈ ಒಂದು ಸಂದೇಶಗಳು, ಇಲ್ಲಿ ಸಿಗುವಂತಹ ಎಲ್ಲ ಜ್ಞಾನವು ಅಷ್ಟೊಂದು ಶ್ರೇಷ್ಠವಾದದ್ದು. ಇಂದೆಲ್ಲ ಇದ್ದಿದ್ರು ನಾಳೆ ಆದ್ರೂ ಒಳ್ಳೆಯದನ್ನ ನಾವು ಉಂಟು ಮಾಡುತ್ತದೆ. ನಮ್ಮ ರಾಷ್ಟ್ರ ಹೋರಾಟಗಾರರು ಆರಂಭದಲ್ಲಿ ಬೆಳವಣಿಗೆಯಲ್ಲಿ ಇದ್ದರು. ಎಕ್ಸಾಂಪಲ್ ಆಗಿ ನಾವು ತಗೋಬೇಕಾದ್ರೆ ಅವರ ಸಂಕಲ್ಪ ದೃಢವಾದದ್ದರಿಂದ ಸಮಾಜದಲ್ಲಿ ಮಿಂಚಿನ ಸಂಚಾರವಾಯಿತು. ನಿರಂತರ ಪ್ರಯತ್ನದಿಂದ ಸಮಾಜಕ್ಕೆ ಕೆಲವೇ ಸಂಖ್ಯೆಯಲ್ಲಿ ಇದ್ದ ರಾಷ್ಟ್ರ ಭಕ್ತರ ಸಮರ್ಪಣೆಯ ದೇಣಿಗೆಯು ಪರಿಣಾಮವಾಗಿ ರಾಷ್ಟ್ರ ಕಟ್ಟುವ, ಸಮಾಜ ರೂಪಿಸುವ ಸಾಧನೆಯ ಸುಖ ಆನಂದವನ್ನ ಕಾಲಾಂತರದಲ್ಲಿ ನಾವು ಅನುಭವಿಸಿದ್ದೇವೆ, ಈಗ ಅನುಭವಿಸ್ತಾ ಇದ್ದೇವೆ. ಅಂದಿನ ಹೋರಾಟದ ಪರಿಣಾಮದ ಫಲವನ್ನ ಇಂದು ನಾವೆಲ್ಲರೂ ಅನುಭವಿಸುತ್ತಿದ್ದೇವೆ. ಅವರೇ ನಮ್ಗೆ ಯಾಕೆ ಬೇಕು ಬಿಡಪ್ಪ ಅಂದಿದ್ರೆ ನಮ್ಮ ಗತಿ ಏನಾಗ್ತಿತ್ತು ಇಲ್ಲಿವರೆಗೆ. ಈ ಸಣ್ಣ ಸಣ್ಣ ವಿಚಾರಗಳು ಕೂಡ ನಮ್ಮನ್ನ ಒಳ್ಳೆಯ ಒಂದು ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತವೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಾಜಕ್ಕಾಗಿ ಏನಾದ್ರೂ ಸಲ್ಲಿಸಲೇಬೇಕು ಎಂಬ ಅಚಲ ಮನೋಭಾವ ರೂಪುಗೊಳ್ಳಬೇಕು. ಮನಸ್ಸಿದ್ದಲ್ಲಿ ಮಾಧವನಿದ್ದಾನೆ, ಮಾರ್ಗವಿದೆ. ಧ್ಯಾನ, ಪ್ರಾಣಾಯಾಮ, ದಿನಚರಿಯ 7 ಅಂಶಗಳನ್ನ ತಪ್ಪದೇ ರೂಢಿಸಿಕೊಳ್ಳುವುದರಿಂದ ಪ್ರಬಲವಾದ ಚೈತನ್ಯ, ಆ ಚೈತನ್ಯವನ್ನು ಸಮಾಜಕ್ಕಾಗಿ ನಾವು ಉಪಯೋಗಿಸೋಣ. ಆ ಪ್ರಬಲವಾದ ಚೈತನ್ಯ ನಮಗೆ ಧ್ಯಾನದಿಂದ ಮೂಲಕ ಸಿಗುತ್ತೆ. ಅದನ್ನು ಸಮಾಜಕ್ಕಾಗಿ ಉಪಯೋಗಿಸದೆ ಹೋದರೆ ಅದು ಸಫಲವಾಗುವುದಿಲ್ಲ. ಧ್ಯಾನದ ಜೊತೆಗೆ ಅಧ್ಯಾತ್ಮದೊಡನೆ ಸಮಾಜಕ್ಕೋಸ್ಕರ ಅಲ್ಪ ಸ್ವಲ್ಪವಾದರೂ ಸೇವೆ ಸಲ್ಲಿಸಿದರೆ ಧ್ಯಾನದ ಪರಿಣಾಮ 100 ಪಾಲಷ್ಟು ಪ್ರಗತಿಯ ಪರಿಣಾಮವನ್ನುಂಟು ಮಾಡುತ್ತದೆ. ಧ್ಯಾನಕ್ಕೆ, ಆಧ್ಯಾತ್ಮಿಕ ಜೀವನಕ್ಕೆ, ಸೇವೆಗೆ, ಪರೋಪಕಾರಕ್ಕೆ ಪೂರಕವಾದಂತಹ ಸಂಬಂಧವಿದೆ. ಸಮಾಜ ಹಿತ ಸಾಧನೆಗಾಗಿ ಕಟಬದ್ಧರಾಗಿ ತೊಡಗಿದಾಗ ನಮ್ಮಲ್ಲಿ ಇರುವ ಅಪಾರ ಚೈತನ್ಯವು ಬೆಳಗುತ್ತದೆ. ಧ್ಯಾನ ಮಾಡುತ್ತಿದ್ದರೂ ಸಮಾಜದ ಹಿತಕ್ಕಾಗಿ ನಮ್ಮನ್ನ ತೊಡಗಿಸಿಕೊಳ್ಳದಿದ್ದರೆ ಪ್ರಯೋಜನವಿಲ್ಲ. ಅದಕ್ಕಾಗಿ ಧ್ಯಾನ ಮಾಡ್ತಾ ನಾವು ಸಮಾಜದ ಹಿತವನ್ನು ಕೂಡ ನಾವು ಅಲ್ಪ ಸ್ವಲ್ಪ ಆದ್ರೂ ನೋಡ್ತಾ ಹೋದ್ರೆ, ಎಲ್ಲರೂ ನಮ್ಮಂತೆ ಎಲ್ಲರೂ ಕೈ ಜೋಡಿಸಿದ್ರೆ ಅದು ಒಂದು ಹೆಮ್ಮರವಾಗಿ ಬೆಳೆಯುತ್ತದೆ. ಸೇವಾಭಾವದಿಂದ ಅತ್ಯಂತ ಪ್ರಭಾವವಿದೆ. ಸೇವಾಭಾವದಲ್ಲಿ ಬಹಳಷ್ಟು ಒಂದು ಸಾತ್ವಿಕತೆ, ಒಂದು ಪ್ರಭಾವ ಇದೆ. ಪರೋಪಕಾರದಿಂದ ಬೇರೆಯವರು ಏಳಿಗೆ ಹೊಂದುತ್ತಾರೆ. ಬೇರೆಯವರಿಗೆ ಪ್ರಯೋಜನವೆಂದು ತಿಳಿಯಬಾರದು, ಅದು ತಪ್ಪು ಕಲ್ಪನೆ. ಮಾಡುವ ಪರೋಪಕಾರದಿಂದ ನಮ್ಮ ಏಳಿಗೆ ಇದೆ. ನಾವು ಉದ್ಧಾರವಾಗುತ್ತೀರಿ ಮೇಲ್ನೋಟಕ್ಕೆ ಉಪಕಾರದಿಂದ ಬೇರೆಯವರ ಪ್ರಗತಿ ಕಂಡಂತೆ ಭಾಸವಾದರೂ ನಿಜವಾಗಿಯೂ ಕೊನೆಯ ಪ್ರಗತಿ ಫಲಿತಾಂಶ ನಮಗಾಗಿರುತ್ತದೆ. ಯಾಕಂದ್ರೆ ಈಗ ನೋಡಿ, ನಾವೆಲ್ಲನೂ ಈ ಶಿಸ್ತುಬದ್ಧ ಜೀವನ ನಡ್ಸ್ಕೊಂಡು ಹೋದರೆ, ಮಹಾವತಾರ್ ಫೌಂಡೇಶನ್ ಹೇಳಿಕೊಟ್ಟಂತಹ ಎಲ್ಲಾ ಸೂತ್ರಗಳನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದಾಗ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತದೆ. ಅದರ ಜೊತೆಗೆ ಈ ಸಮಾಜದ ಆರೋಗ್ಯ ಕೂಡ ಸುಧಾರಣೆ ಆಗುತ್ತದೆ. ನೋಡಿ, ನಮಗೂ ಲಾಭವಿದೆ, ಸಮಾಜಕ್ಕೂ ಲಾಭವಿದೆ. ಅದಕ್ಕಾಗಿ ನಾವು ಇಂಥ ಒಂದು ಫೌಂಡೇಶನ್ ಅಡಿಯಲ್ಲಿ ಬರುವಂತಹ ಜ್ಞಾನವನ್ನ ಸದುಪಯೋಗ ಪಡಿಸಿಕೊಳ್ಳುತ್ತಾ ಸಮಾಜ ಸೇವೆ ಮಾಡುತ್ತಾ ಪರೋಪಕಾರ ಮಾಡುವುದರ ಪರಿಣಾಮವಾಗಿ ನಮ್ಮಲ್ಲಿ ಶಕ್ತಿ, ಚೈತನ್ಯ ಹೆಚ್ಚಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ, ಮನೋಬಲ ಹೆಚ್ಚಾಗುತ್ತದೆ. ಸಮಾಜದ ಹಿತಕ್ಕಾಗಿ ನೀಡುವ ಶಕ್ತಿ, ಚೈತನ್ಯವು ನಮ್ಮಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. ಉಪಕಾರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರಿಗೆ ಇದು ಅನುಭವ ಸಿದ್ಧವಾಗಿದೆ. ಈಗ ನೋಡಿ, ರಂಗನಾಥ್ ಗುರುಜಿಗಳು ಎಷ್ಟೊಂದು ಇಂತಹ ಒಂದು ಶ್ರಮಪಟ್ಟು ನಮಗೆ ಜ್ಞಾನ ಹೇಳ್ತಾ ಇದ್ದಾರೆ. ಅವರಿಗೆ ಅದರ ಯಾವುದೇ ಫಲಾಪೇಕ್ಷೆ ಇಲ್ಲ. ಆದ್ರೂ ಕೂಡ ಅವ್ರು ಯಾಕೆ ಅಷ್ಟು ಕಷ್ಟಪಟ್ಟು ನಮ್ಗೆ ಬೆಳಗ್ಗೆ ಅಷ್ಟು ಬೇಗ ಎಬ್ಬಿಸಿ ನಮ್ಗೆಲ್ಲರಿಗೂ ಅಷ್ಟೆಲ್ಲ ಹೇಳಿಕೊಡ್ಬೇಕು? ಒಂದು ಪ್ರಶ್ನೆ ಹಾಕೊಂಡು ನೋಡಿ, ಅದು ಎಷ್ಟೊಂದು ಇಫೆಕ್ಟಿವ್. ಯಾಕಂದ್ರೆ ಅವರು ಅಷ್ಟೊಂದು ಶ್ರಮಪಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಪರೋಪಕಾರ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ನಾವು ನಿರಂತರವಾಗಿ ಕಿಂಚಿತ್ತಾದ್ರೂ ತೊಡಗಿಸಿಕೊಳ್ಳೋಣ, ನಮಗೆ ಅನುಭವವಾಗುತ್ತದೆ. ಉಪಕಾರ ಮಾಡಿದ ನಂತರ ಅದರಿಂದ ಬೇರೆಯವರಿಗೆ ಒಳತುಂಟಾದರೆ ಆಗ ಉಪಕಾರ ಮಾಡಿದವನಿಗೆ ಮನಸ್ಸಿನಲ್ಲಿ ಉಂಟಾಗುವ ಪ್ರಸನ್ನತೆ, ಆನಂದ, ಸಂತೋಷ, ನಿಜವಾದ ಆನಂದ. ಧ್ಯಾನ, ಪ್ರಾಣಾಯಾಮ, ಭಜನೆ, ಪೂಜೆ ಇತ್ಯಾದಿಗಳನ್ನು ಮಾಡುತ್ತೀರಿ. ವೈಯಕ್ತಿಕ ಸಂತೋಷಕ್ಕಾಗಿ ಮಾಡುವ ಈ ಆಧ್ಯಾತ್ಮಿಕ ದಿನಚರಿಗಳು ಜೊತೆಗೆ ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ, ಜೀವ ಜಂತುಗಳಿಗಾಗಿ, ಪ್ರಕೃತಿ ಪರಿಸರಕ್ಕಾಗಿಯೂ ನಾವು ಸಮಾಜ ಸೇವೆ ಪರೋಪಕಾರ ಮಾಡಿದರೆ ನಮ್ಮ ಜೀವನ ನಿಜಕ್ಕೂ ಧನ್ಯ. ಸಮಾಜ ಸೇವೆ ಮಾಡಲೇಬೇಕು. ಹಾಗೂ ನಮ್ಮ ಜೀವನದಲ್ಲಿ ನಾವು ನಿಜಕ್ಕೂ ಹೊಸ ಒಂದು ಧನ್ಯತಾ ಭಾವವನ್ನು ನಾವು ಪಡೆದುಕೊಳ್ಳುತ್ತೇವೆ. ಪರೋಪಕಾರ ಬೆಳಕನ್ನು ಅನುಭವಿಸುತ್ತೇವೆ. ಪರೋಪಕಾರದ ಸಮಾಜ ಸೇವೆಯಲ್ಲಿ ತೊಡಗಿಸಿ ಕೊಳ್ಳುವುದೆಂದರೆ ಜೀವನದ ಅಮೃತ ಕ್ಷಣಗಳು.
ಸಮಾಜಕ್ಕಾಗಿ ತನ್ನ ತೊಡಗಿಸಿಕೊಂಡು ಅವರ ಜೀವನ ನಿಜಕ್ಕೂ ಪರಮ ದಿವ್ಯವಾದದ್ದು, ಪವಿತ್ರವಾದದ್ದು ಅಂತ ಈ ಆನಂದ ತರಂಗ ಎಂಬ ಒಂದು ಪುಸ್ತಕದಲ್ಲಿ ಗುರುಜಿಯವರು ಇದನ್ನ ಸ್ಪಷ್ಟನೆ ಮಾಡ್ತಾ ಹೋಗ್ತಾರೆ. ಅದು ಈ ಮಹಾವತಾರ್ ಫೌಂಡೇಶನ್ಗೆ ಒಳ್ಳೆಯ ಈ ವ್ಯಾಖ್ಯಾನಗಳು ಕರೆಕ್ಟಾಗಿ ಹೊಂದುತ್ತದೆ. ಇಷ್ಟು ಹೇಳಿ ನನ್ನ ಪರೋಪಕಾರಾರ್ಥ ಮಿದಂ ಶರೀರಂ ಎಂಬ ಮಾತನ್ನ ಪರೋಪಕಾರ ಮಿದಂ ಶರೀರಂ ಎಂಬ ಮಾತನ್ನ ಪ್ರಕೃತಿ ಮತ್ತು ನದಿ, ಬೆಟ್ಟ, ಸೂರ್ಯ, ನಕ್ಷತ್ರಗಳಿಂದ ನಾವು ಅರಿಬೇಕು, ಆ ಪ್ರಕೃತಿಯೊಂದಿಗೆ ನಾವು ಬದುಕಬೇಕು ಅನ್ನೋದನ್ನ ನಮಗೆ ಈ ಮಹಾವತಾರ್ ಫೌಂಡೇಶನ್ ಕಲಿಸಿಕೊಡ್ತಾ ಇದೆ. ಅದರಂತೆ ನಾವೆಲ್ಲರೂ ಜೀವಿಸೋಣ, ಬದುಕೋಣ, ಹಾಗೂ ಎಲ್ಲರೂ ಪರೋಪಕಾರಿಯಾಗಿ ಬದುಕೋಣ ಅಂತ ಹೇಳ್ತಾ ನನ್ನ 4 ಹಿತನುಡಿಗಳನ್ನ ಪೂರ್ಣವಿರಾಮ ಇಡುತ್ತೇನೆ. ಧನ್ಯವಾದಗಳು ಎಲ್ಲರಿಗೂ. ಇಲ್ಲಿವರೆಗೆ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.